ಮಾಡಬಾರ್ದು ಅಂತ ಹೇಳಿದ್ದಾರೆ. ನೀವು ನೋಡಿ ರೋಡ್ಗೆ ಹಾಕೊಂಡು ಅಲ್ಲ ಮೇಡಮ್, ನಮ್ಗಿರೋದು ಅದೊಂದೇ ದಾರಿನೇ, ನಮ್ಗೆ ಬೇರೆ ದಾರಿ ಇಲ್ಲ. ನಾವು ಅದರಿಂದಾನೇ ಜೀವನ ಮಾಡ್ತಾ ಇದೀವಿ. ಅವ್ರಿಗೂ ಮಕ್ಕಳು ಮರಿ, ನಮಗೂ ಮಕ್ಕಳು ಮರಿ ಇದ್ದಾರೆ. ನನ್ಗೆ 3 ಜನ ಮಕ್ಕಳಿದ್ದಾರೆ. ಅದರಿಂದಾನೇ ನಾವು ಜೀವನ ಮಾಡ್ತೀವಿ. ನಮ್ಮ ಮನೆ ಮಟ್ಟ ಅಂತೂ ಇಲ್ಲ. ಅಲ್ಲಿ ಇಲ್ಲಿ ಜಾಗ ಇದ್ರೆ ಅಲ್ಲಿ ಮಲ್ಕ್ತೀವಿ, ಬಂದು ವ್ಯಾಪಾರ ಮಾಡ್ತೀವಿ. ಅದರಿಂದನೇ ನಾವು 3 ಟೈಮ್ ಊಟ ಮಾಡ್ಕೊತ ಇದೀವಿ ಮೇಡಮ್. ಯಾರಿಗೂ ಒಬ್ರಿಗೂ ತೊಂದರೆ ಕೊಡ್ತಾ ಇರೋದು, ಯಾರಿಗೂ ಏನು ಮಾಡ್ತಾನೆ ಇಲ್ಲ. ಬಿಟ್ಬಿಟ್ಟು ರೋಡ್ಗೆ ಹೋಗ್ಬಿಟ್ಟು ರೋಡ್ಗೆ ಯಾರು ಬಂದಿಲ್ಲ ಮೇಡಮ್. ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ತಗೊಂಡು ಎಲ್ಲಾರ್ಗೂ ಇದು ಮಾಡ್ತಾ ಇದಾರಲ್ಲ, ಅದು ಹೇಳಿ ಫಸ್ಟ್ ಆಫ್ ಆಲ್. ಯಾರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಅದೇ ಈ ತರ ಎಲ್ಲರಿಗೂ ರೋಡಲ್ಲಿ ಹಾಕಿದ್ದಾರೆ, ಅದ್ ಮಾಡ್ತವ್ರೆ ಇದ್ ಮಾಡ್ತಾರ ಅಂತ ಎಲ್ಲರೂ ಹೇಳ್ತಾ ಇದಾರೆ. ನ್ಯೂಸ್ ನೋಡ್ತಿಲ್ವಾ ನೀವು? ನಾವೆಲ್ಲ ನೋಡಿದೀವಿ ಮೇಡಮ್. ನೋಡಿ ನೋಡಿ ಅಲ್ಲ ಬೇಜಾರಾಗ್ಬಿಡೈತೆ. ಎಲ್ಲಾ ಕಡೆಯಿಂದ ಎತ್ತಿಸ್ಕೊಂಡ್ ಬರ್ತಾರೆ. ಇಲ್ಲಿ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ನಾಳೆನೇ ಬರ್ತೀನಿ ಅಂದ್ರೆ ಬರ್ಲಿ ಬಿಡಿ, ಆಗಿದ್ದಾಗ್ಲಿ ಏನ್ ಮಾಡ್ತಾರ ನೋಡ್ಕೊಂತೀವಿ ನಾವು. ಅಲ್ಲ, ಇವಾಗ ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಫುಟ್ಪಾತ್ ಅಲ್ಲಿ ವ್ಯಾಪಾರ ನಮ್ಗೆ ಒಂಚೂರು ಜಾಗ ಬಿಡಿ, ಎಷ್ಟು ದೊಡ್ಡದೇನು ಬೇಡ, ಒಂಚೂರು ಫುಟ್ಪಾತ್ ಬೇಡ ಸೈಡಲ್ಲೆಲ್ಲ ಜಾಗ ಕೊಡಿ, ನಾವು ಅಲ್ಲೇ ಇದ್ ಮಾಡ್ತೀವಿ, ನಾವು ಜೀವನ ಮಾಡ್ತೀವಿ. ಅಂತ ಒಂದು ಜಾಗ ಅಂತ ಇರುತ್ತೆ, ಅಲ್ಲಿ ಮಾಡ್ಬೇಕು ವ್ಯಾಪಾರ. ಮೇಡಮ್ ಇವಾಗ ಗಲ್ಲಿಗೆ ಹಾಕು ಅಂತಾರೆ, ಸಂಧಿಗಳಿಗೆ ಯಾರು ಬರಲ್ಲ. ನಮ್ಗೇನಿದ್ರು ಮೈನ್ ಪಾಯಿಂಟ್ ಬಂದು ರೋಡಲ್ಲೇ, ಫುಟ್ಪಾತಲ್ಲೇ ನಮ್ಗೆ ವ್ಯಾಪಾರ ಅಂದರೆ. ನಾವು ಹುಟ್ಟಾಗಿಂದೂ ಇಲ್ಲೇ ಇದ್ದೀನಿ, ಇದೇ ಬಿಲ್ಡಿಂಗಲ್ಲೇ ಹುಟ್ಟಿರೋದು. ಅವಾಗಿಂದನೂ ಇದೇ ವ್ಯಾಪಾರನೇ ನಾವು ಮಾಡಿ ಬದುಕ್ತಾ ಇರೋದು. ಬೇರೆ ಏನು ನಮ್ಗೆ ಗೊತ್ತಿಲ್ಲ, ಕೆಲಸ ಪಲ್ಸ ಏನಿಲ್ಲ. ಅದನ್ನೇ ವ್ಯಾಪಾರ ಮಾಡೋದು, ಅದನ್ನೇ ಜೀವನ ಮಾಡೋದು. ನಾವು ಎಲ್ಲಿಗೋಗ್ಬೇಕು ಇವಾಗ ಹೇಳಿ ನೀವೇ? ಏನಾರ ಅಂಗಡಿ ಮಾಡ್ಕೊಡ್ತೀನಿ ಅಂದಾಗ ಮಾಡಿಸ್ಕೊಳ್ಳಿ. ಅಂಗಡಿ ಎಲ್ಲಿ ಯಾರು ಮಾಡ್ಕೊಡ್ತಾರೆ ಮೇಡಮ್? ಸರ್ಕಾರ ಏನಾರ ಅನುದಾನ ಮಾಡ್ಕೊಡ್ತೀನಿ ಅಂತಾರೆ. ಅದೆಲ್ಲ ಮಾಡ್ಕೊಡಲ್ಲ ಬಿಡಿ ಮೇಡಮ್. ಲೈಸೆನ್ಸ್ ಮಾಡಿಕೊಟ್ರು, ಎಲ್ಲ ಮಾಡಿಕೊಟ್ರು. ಇದು ತೋರಿಸಿದ್ರೆ ನೀವು ಎತ್ಸಲ್ಲ ಅಂತ ಹೇಳಿದ್ರು, ಎಲ್ಲ ಮಾಡಿಸಿದೀವಿ. ಮತ್ತೆ ಯಾಕೆ ಬಂದು ಎತ್ತುತ್ತಾರೆ ಹೇಳಿ ನೀವೇ? ಈಗ ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ನೀವು? ಎಲ್ಲಾನು ಮಾಡಿಸ್ಕೊಂಡಿದ್ದೀರಿ ಮೇಡಮ್. ಎಲ್ರದ್ದು ಇಲ್ಲೇ ಆಯ್ತಾ ನಮ್ದು ಬುಕ್ ಶಾಪ್. ಅಲ್ಲಿ ಮುಂದ್ಗಡೆ ಅವ್ರು ಕುಂತವ್ರಲ್ಲ, ಅದೇ ಬುಕ್ ಶಾಪೇ ನಮ್ದು. ಇಲ್ಲಿರೋರು ಯಾರು ತೊಂದರೆ ಕೊಡ್ತಾ ಇಲ್ಲ. ಬೇಕಂದ್ರೆ ಬಂದು ಸ್ವಲ್ಪ ನೋಡಿ. ಇಲ್ಲಿರೋರು ಯಾರು ತೊಂದರೆ ಕೊಡ್ತಿಲ್ಲಮ್ಮ. ನೀವು ಪಾದಚಾರಿಗಳಿಗೆ ತೊಂದರೆ ಕೊಡ್ತೀರಾ? ಯಾರು ತೊಂದರೆ ಕೊಡ್ತಿಲ್ವಲ್ಲ ಮೇಡಮ್. ಇಷ್ಟು ಜಾಗದಲ್ಲಿ ಅವ್ರು ಓಡಾಡೋದಾದ್ರೆ ಹೇಗೆ? ಅಲ್ಲಮ್ಮ, ಈಗ ಇಷ್ಟು ಜಾಗದಲ್ಲಿ ಓಡಾಡೋದಾದ್ರೆ ಹೇಗೆ ಅಂತ. ಓಡಾಡೋದು ಏನೋ ನೋಡಿ ಮೇಡಮ್, ಅವರು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಪಾಪ. ಅವರು ಇದನ್ನೇ ನಂಬ್ಕೊಂಡಿದ್ದಾರೆ, ಯಾರಿಗೂ ತೊಂದರೆ ಕೊಡಲ್ಲ. ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಕ್ಕೆ ಹೇಳಿ ಅವ್ರನ್ನ ದಯವಿಟ್ಟು. ಇಲ್ಲಾಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಇರೋರ್ಗೆ ಯಾರಿಗೂ ಕನ್ನಡನೇ ಬರ್ತಿಲ್ವಲ್ಲ? ಅವ್ರು ಕನ್ನಡ ಬರ್ತಾ ಇಲ್ಲ, ಅದಕ್ಕೆ ನಾನೇ ಮಾತಾಡ್ತಾ ಇದ್ದೀನಲ್ಲ ಅವ್ರ ಪರವಾಗಿ. ಪಾಪ ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದಲ್ಲ ಅಂತಾರೆ. ಕನ್ನಡ ಕಲ್ತಿಲ್ಲ ಇನ್ನೂ ಮಾತಾಡಕ್ ಅವ್ರು ಭಯ ಬೀಳ್ತಾ ಇದಾರಲ್ಲ, ಏನ್ ಮಾಡ್ತೀರಾ ಹೇಳಿ? ಅಂತಲ್ಲಮ್ಮ, ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಕಲಿಬೇಕಲ್ವಾ? ಕನ್ನಡ ಮಾತಾಡ್ಬೇಕು, ಯಾಕೆ ಮಾತಾಡಲ್ಲ? ಅವ್ರಿಗೆ ಬರ್ತಾ ಇಲ್ಲ. 20 ವರ್ಷ ಇದೀನಿ ಅನ್ನೋ ಅಮ್ಮ. ಸರಿ ಮೇಡಮ್, ನಾನು ಮಾತಾಡ್ತಾ ಇದ್ದೀನಿ, ಕನ್ನಡದಲ್ಲೇ ಓದಿದ್ದೀನಿ, ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮಂಥವ್ರು ಬಡವ್ರಿಗೆ ಬಿಟ್ಬಿಡಿ ವ್ಯಾಪಾರ ಮಾಡೋಕ್ಕೆ. ಸೈಡಲ್ಲಿ ಒಂದು ಸ್ವಲ್ಪ ಜಾಗ ಕೊಟ್ಬಿಡಿ, ನಾವು ಏನೋ ಮಾಡ್ಕೊಂಡು ಹೋಗ್ತೀವಿ. ಒಂದೇ ಒಂದು ಚಾನ್ಸ್ ಮಾತ್ರ ಕೊಡಿ, ಬೇರೆ ಏನು ಬೇಡ. ಯಾರು ಹೊಟ್ಟೆ ಮೇಲೆ ಹೊಡೆಯೋದು ಬೇಡ. ಅವ್ರು ನಾನು ಸರ್ಕಾರ ಯಾರ ಮಾತು ಕೇಳಲ್ಲ, ಅವ್ರು ಮಾಡಿದ್ದೇ ಅಧಿಕಾರ. ನೀವು ಫುಟ್ಪಾತಲ್ಲಿ ವ್ಯಾಪಾರ ಮೇಡಮ್ ಮಾಡಬಾರ್ದು ಅಂತಲ್ಲ ಮೇಡಮ್, ನಮ್ದು ಇರೋದು ಅದೇ ತಾನೇ ಮೇಡಮ್. 250ರಿಂದ 10,000 ರೂಪಾಯಿವರೆಗೂ ನೀವು ದಂಡ ವಿಧಿಸುತ್ತೆ. ಹಾಕ್ಸ್ಕೊತೀನಿ ಅಂದ್ರೆ ಮಾಡ್ಬೇಕಾಗುತ್ತೆ ನೀವು ಅಷ್ಟೇ. ಏನ್ ದಂಡ ಮೇಡಮ್? ದುಡಿಯೋದು ಒಂದು 500 ರೂಪಾಯಿ ದುಡಿತೀವಿ, ಅವತ್ತಿಂದ ಅವತ್ತೇ ಖರ್ಚು ಮಾಡ್ತೀವಿ ನಾವು. ಅದನ್ನ ನಂಬ್ಕೊಂತಾನೆ ಮೇಡಮ್ ನಾವಿದ್ದೀವಿ. ಹೇಳಿ, ಬೇರೆ ಏನಾನ ಕೊಡಂಗಿದ್ರೆ ಜಾಗ ಇದೇ ಜಾಗದಲ್ಲೇ ಒಂದು ಪೆಟ್ಟಿ ಅಂಗಡಿ ಹಾಕೊಟ್ಬಿಡಕ್ಕೆ ಹೇಳಿ, ಎಲ್ಲ ಜೀವನ ಮಾಡ್ಕೊಂಡಿರ್ತೀವಿ. ಅಲ್ಲಮ್ಮ, ಇನ್ನು ವಯಸ್ಸು ಸಿಕ್ಕುದು, ಆರಾಮಾಗಿ ಕೆಲ್ಸಕ್ಕೆ ಹೋಗೋದಲ್ಲಮ್ಮ ನೀನು. ಕೆಲಸ ನಾನು ಮಾಡಲ್ಲ ಮೇಡಮ್. ನನಗೆ 3 ಜನ ಮಕ್ಳು ಇದಾರಲ್ಲ, ವಯಸ್ಸು ಮಕ್ಳು ಇದಾರೆ. ನಾನು ಅವ್ರನ್ನ ನೋಡ್ಬೇಕು. ಒಂದು 20,000 ರೂಪಾಯಿ ನನ್ನ ಮಗಳನ್ನ ಬಿಟ್ಬಿಟ್ಟು ನಾನು ಹೋಗಕ್ಕಾಗಲ್ಲ, ವಯಸ್ಸು ಹುಡುಗಿರ್ನ. ಸಂಬಳ ಬರುತ್ತೆ. ನೀನು ಸರಿ ಮೇಡಮ್, ಆಯ್ತು 20,000 ನಾನು ಹೋಗ್ತೀನಿ, ಕೊಡ್ಸ್ಬಿಡಿ ಮೇಡಮ್. ಕೂತ್ಕೊಂಡು ಯಾಕೆ ಜೀವನ ಮಾಡ್ತೀಯಾ? ನನ್ಗೆ ಅದೇನೆ ಗೊತ್ತಿರೋದು. ನಮ್ಮ ಅಪ್ಪ ನಮ್ಮಮ್ಮ ಅವ್ರಿಗೂ ನಾವು ಏನು ವ್ಯಾಪಾರ ಮಾಡ್ತೀನೋ ಅದನ್ನೇ ನಾನು ಮಾಡೋದು. ಹಂಗಾದ್ರೆ ನಿನ್ನ ಮಕ್ಳಿಗೆ ಅದನ್ನೇ ಹೇಳ್ಕೊಡ್ತೀಯಾ? ನನ್ನ ಮಕ್ಳಿಗೆ ನಾನು ಹೇಳ್ಕೊಡ್ತಾ ಇಲ್ಲ. ನನ್ನ ಮಕ್ಳು ಚೆನ್ನಾಗಿ ಓದ್ಲಿ ಅಂತ ನಾನು ಹೇಳ್ಕೊಡ್ತೀನಿ. ಅಂದ್ರೆ ಅವ್ರಿಗೋಸ್ಕರ ನಾನು ದುಡಿಬೇಕು. ಎಷ್ಟೇ ಕಷ್ಟ ಬಂದ್ರು ನನ್ನ ಮಕ್ಕಳನ್ನ ಇಂಜಿನಿಯರಿಂಗು, ಲಾಯರು ಆ ಥರ ಓದ್ಸಕ್ಕೆ ನಾನು ಇಷ್ಟಪಡ್ತೀನಿ. ನಾನು ದುಡಿಬೇಕು. ನೀನು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ, ನೀನು ಲಾಯರ್ ಆಗ್ಬೋದಾಗಿತ್ತು. ನಾನು ಆಗ್ತೀನಿ. ನಾನು ಇವಾಗ ಕೂಡ ಕುಂಡ್ರಿಸಿ ನಾನೇ ಅದಕ್ಕೆ ಬೇಕಂದ್ರೆ ಹೋಟೆಲ್ ಕುತ್ಕೊಂಡು ನಾಯಕ್ ಓದಿದ್ದೀನಲ್ಲ, ಸಾಕಲ್ಲ. 5ನೇ ಕ್ಲಾಸ್ ಓದಿದ್ದೀನಿ, ಇನ್ನೇನು ಬೇಕು? ಓ ಪರವಾಗಿಲ್ಲ ಬಿಡಿ ಮೇಡಮ್. ಏನೋ ಒಂಚೂರು ಹೆಲ್ಪ್ ಮಾಡಿ, ಬೇರೆ ಏನು ಬೇಡ ನಮಗೆ. ಸಣ್ಣದಾಗೆಲ್ಲ ನಾನು ಸೈಡಲ್ಲಿ ಒಂದು ಜಾಗ ಕೊಟ್ಬಿಡಕ್ಕೆ, ಬೇರೆ ಏನು ಬೇಡ ಮೇಡಮ್. ಪಾಪ ನಿಮ್ಗೆ ನೋಟಿಸ್ ಕೊಟ್ಟಿಲ್ವಾ ಇಲ್ಲಿ ಬರ್ತೀವಿ ಅಂತ? ಎಲ್ಲ ಬಂದಿದ್ರು, ಒಂದು ಚಾನ್ಸ್ ಕೊಟ್ಟವ್ರೆ. ಇವತ್ತು ಮಾತ್ರ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂದವ್ರೆ, ನಾಳೆ 10 ಗಂಟೆಗೆ ಬರ್ತೀನಿ ಅಂದವ್ರೆ. ಮೇಲ್ಗಡೆ ಎಲ್ಲ ಇದಾಗೈತೆ. ಇಲ್ಲಿ ನಾಳೆ 10 ಗಂಟೆ ಒಳಗಡೆ ಇನ್ನೇನ ಇದ್ರೆ ಹಾಕೊಂಡು ಹೋಗ್ತೀನಿ. ನೋಡಿ ಮೇಡಮ್, ನೀವೇ ಬಂಡವಾಳ ಹಾಕೋರು ಗೊತ್ತಾ ಕಷ್ಟ ಮೇಡಮ್. ಮಳೆ ಬಿಸಿಲು ಏನು ಇಲ್ದಂಗೆ ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ. ಆ ಟ್ಯಾಲೆಂಟ್ಗೋಸ್ಕರ ಅವ್ರು ನಮ್ಮನ್ನ ನೋಡ್ಬಿಟ್ಟು ಖುಷಿ ಪಡಬೇಕು. ಹ್ಞೂ ಮೇಡಮ್, ಮಳೆ ಇಲ್ಲ ಬಿಸಿಲಿಲ್ಲ ಕುತ್ಕೊಂಡು ಮಾಡ್ತೀವಲ್ಲ, ಅಷ್ಟು ಇದು ಮಾಡಬೇಕು. ಗ್ರೇಟ್ ಅಪ್ಪ, ಅವ್ರು ಮಳೆ ಇಲ್ಲ ಬಿಸಿಲಿಲ್ಲ ಅಂತ ಅವ್ರು ವ್ಯಾಪಾರ ಮಾಡ್ತಾರಲ್ಲ, ಇನ್ನು ಅವ್ರು ಖುಷಿ ಪಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕು ನಮ್ಮನ್ನ. ಅಂತಲೇ ನಮ್ಮಂಥವ್ರು ಹೊಟ್ಟೆ ಮೇಲೆ ಹೊಡಿತಾರೆ. ತಪ್ಪಲ್ವಾ ಮೇಡಮ್?
2,000 ರೂಪಾಯಿ ಕೊಡ್ತಾ ಇದೆ ತಾನೇ ಸರ್ಕಾರ? ನಮ್ ಸರ್ಕಾರ ಕೊಡ್ತಾ ಇದಾರೆ ಎಷ್ಟು ದಿನ ಅಂತ ತಿಂಗ್ಳು ಕಟ್ಟೆ ವರ್ಷಕ್ಕೊಂದ್ಸತಿ ತಿಂಗ್ಳಿಗೊಂದ್ಸತಿ 2,000 ರೂಪಾಯಿ ಕೊಡ್ತಾ ಇದೆ ಕರೆಂಟ್ ಫ್ರೀ. ಅದನ್ನ ನಂಬ್ಕೊಂಡಿರಕ್ ಆಗಲ್ಲ ಮೇಡಮ್. ನಮಗೂ 1000 ಇರ್ತವೆ ಬಾಡಿಗೆ. ಕೇಳ್ಬೇಕಲ್ವಾ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಸರ್? ಸಾರ್ ಎಲ್ಲ ಏನ್ ಮೇಡಮ್ ಕೇಳೋದು? ನಮ್ಮ ತಂಗಿಗೆ ಬರ್ತಾರೆ, ನಮ್ಗೆ ಏನಿಲ್ಲ, ಒಂದ್ ಪಿಲ್ಸಿನ್ ಇಲ್ಲ, ಏನಿಲ್ಲ, ಬರೀ ಅದು ಆಧಾರ್ ಕಾರ್ಡ್ ಇದೆ ಅಷ್ಟೇನೆ. ನಮ್ಗೆ ರೇಷನ್ ಕಾರ್ಡ್ ಕೊಟ್ಟು ನಮ್ಗೂ ಆಧಾರ್ ಬರ್ತದೆ. ಕಾರ್ಡ್ ಹೋಗಿದ್ರೆ ಇಲ್ಲಿ ಹೋಗ ಅಲ್ಲಿ ಹೋಗ ಅಂತ. ನಮ್ದು ನಮ್ಮ ಯಜಮಾನ್ರು ಊರೆಲ್ಲ ಐತೆ. ನಮ್ಮ ಯಜಮಾನ್ರು ಇಲ್ಲ, ನನ್ನ 3 ಜನ ಮಕ್ಕಳು, ನಮ್ಮ ಅಮ್ಮ ಒಬ್ರು ಏಜ್ ಆಗಿದ್ದಾರೆ. ಹೋಟೆಲ್ ಐತಿ ನಿಂದು? ನಮ್ದು ಹೋಟೆಲ್ ಇಲ್ಲೇ ಬಿಲ್ಡಿಂಗ್ ಸ್ಕೂಲ್ ಹತ್ರನೇ ಐತೆ. ಹೌದಾ? ನಮ್ಮೋಡೇನಲ್ಲಿ ಎಸ್ ಕನ್ನಡದವ್ರೆ, ಕನ್ನಡನೇ ಓದಿರೋದು ಮೇಡಮ್. 5ನೇ ಕ್ಲಾಸ್ ವರ್ಗೂ ಕನ್ನಡ ಮೀಡಿಯಮೇ ಓದಿರೋದು. ನೀವು ಏನಾನ ಕೇಳಿ ಎಲ್ಲ ಇದೆ. ಕೃಷ್ಣ ಬಿಲ್ಡಿಂಗ್ ಪ್ರೂಫೇ ಕೊಡ್ತೀನಿ ಬೇಕಂದ್ರೆ. ಮಕ್ಕಳನ್ನೂ ಕನ್ನಡ ಮೀಡಿಯಮೇ ಓದಿಸ್ತಾ ಇದ್ದೀನಿ. ಮಗ SLC ಓದ್ತಾನೆ, ದೊಡ್ಡ ಮಗಳು ಬಂದು 9th ಓದ್ತಾವಳೆ, ಚಿಕ್ಕ ಮಗಳು ಬಂದು 6ನೇ ಕ್ಲಾಸ್ ಓದ್ತಾರೆ. 3 ಜನ ಆಸೆ ತೀರೋವರೆಗೂ ನಾನು ಸಾಯೋವರೆಗೂ ಇಲ್ಲೇ ಇರ್ತೀನಿ. ನಾನು ಅದು ಯಾರು ಬರ್ತಾರ ಬರಲಿ, ನಾನಂತೂ ಮುಂದೆ ನಿಂತ್ಕೊಂತೀನಿ.